ಆರೋಪ ಇದೆ ಸರ್. ಏನಂದ್ರೆ ಹೆಣ್ಮಕ್ಳು ಗರ್ಭಪಾತ ಆಗಿದೆ ಒಂದು ಮೇಡಮ್ ಒಂದು ಅಂತ ಹೇಳಿ ಈಗ ಮೇಡಮ್ ಯಾರು ಓದಿತಾರೇನ್ರಿ? ಅದಕ್ಕೆ ನಿಮ್ಮ ಅವ್ರು ಯಾರ್ಯಾರ ಕುಟುಂಬಕ್ಕೆ ಮೇಡಮ್ ಏನೇನ್ ಮಾಡ್ಯಾರ ಅನ್ನೋದು ಭಗವಂತ ನೋಡ್ಲಿ, ಭಗವಂತ ನೋಡ್ಲಿ. ನಿಮ್ಗೆ ಬೇಕಾದ್ರೆ ನೀವೆಲ್ಲ ಆಫ್ ಮಾಡ್ಕೊಂಡ್ರೆ ಹೇಳ್ತೀನಿ. ಸರ್ ನಾನು ಹೇಳೋದು ಯಾರ್ಯಾರು ಅದನ್ನು ಅವ್ರು ಏನು ರಿಯಾಕ್ಷನ್ ನಾನು ನೋಡಿಲ್ಲಪ್ಪ. ಯಾರು ಒದ್ದಿದ್ದು ಮಾಡ್ತಾರೆ ಅವತ್ತು ಒಂದು ಕಂಪ್ಲೇಂಟ್ ಕೊಡೋರು, ಆ ಗಳಿಗೆಲೆ ಒಂದು ಕಂಪ್ಲೇಂಟ್ ಕೊಡೋರಲ್ಲಪ್ಪ ಅಲ್ವೇನ್ರಿ? ಇವೆಲ್ಲ ರಾಜಕೀಯ. ಇನ್ನು 3 ತಿಂಗಳು MP ಎಲೆಕ್ಷನ್ ಐತೆ, ಇವೆಲ್ಲ ಅಪಪ್ರಚಾರ ನಡೆಸ್ಬೇಕಲ್ರಿ ಇದು. ಅದಕ್ಕೆಲ್ಲ ನಾವು ಉತ್ತರ ಕೊಡಕ್ಕೆ ಹೋದ್ರೆ ಅದೇನೈತೆ ಯಾರು ಈಗ ನನ್ನ ಮೇಲೆ ಇದು ಪ್ರಜ್ವಲ್ ಮೇಲೆ ಎಷ್ಟು ಕೇಸ್ ಹಾಕಿದ್ರು, ಇದು ಎಷ್ಟು ಅರ್ಜಿ ಬರೆದವ್ರೆ? ಇದೆಲ್ಲ ರಾಜಕೀಯ. ಈಗ ಇದು ನಮ್ಮ ಕುಟುಂಬದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಮಾಡ್ತಾರೆ. ಯಾರು ಮಾಡ್ತಾರೆ ಯಾರು ಗೊತ್ತಿಲ್ಲಪ್ಪ ನನಗೆ. ಯಾಕೆ ನಾನು ಯಾರು ಅಂತ ನಾನು ಯಾಕೆ ಹೇಳಕ್ ಹೋಲ್ರಿ? ಈಗ ಈಗ ಸುಮ್ಮನೆ ಮಾಡಿಸ್ತಾರೇನ್ರಿ? ಅಪಪ್ರಚಾರನ ಮಾಡ್ತಾರೆ. ಈಗ ಕೆಲವರು ರಾಜಿಯಾಗಿ ಅಂತ ಬರ್ತಾರೆ. ಉದಾಹರಣೆಗೆ ಹೇಳಿದರೆ ನಮ್ಮ ಶಿವಲಿಂಗಣ್ಣಯ್ಯ ರಾಜಿ ಆಗಿಲ್ವಾ? ಕೆಲವ್ರ ಅಲ್ಲಿ ಅವ್ರ ಮೇಲೆ ಅರ್ಜಿ ಬರೋದು. ನಾನು ಯಾಕೆ ಅವ್ರ ಎಲ್ಲ ರಾಜಿ ಹಾಕೋಲಿ? ನಾನು ಯಾರ ಬಗ್ಗೆ ನನಗೆ ವೈಯಕ್ತಿಕ ಯಾರು ಶಿವಲಿಂಗಣ್ಣ ಆಗಲಿ, ನಾನು ಯಾರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ನನಗೆ ಯಾಕೆ